Next, set operations in SQL with examples. ಸೆಟ್ ಆಪ್ರೇಷನ್ಸು ನೀವು ಸ್ಕೂಲ್ನಲ್ಲಿ ಆಲ್ಜಿಬ್ರಾ ಓದ್ತಾ ಇದ್ರಲ್ಲ, ಆಲ್ಜಿಬ್ರಾದಲ್ಲಿ ಐ ಹೋಪ್ ನೀವು ಯೂನಿಯನ್, ಇಂಟರ್ಸೆಕ್ಷನ್, ಮೈನಸ್, ಯೂನಿಯನ್ ಆಲ್ ಈ ರೀತಿ ಕಮ್ಯಾಂಡ್ಸ್ಗಳನ್ನ ಯೂಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೇಮ್ ಅದೇ ಆಪ್ರೇಷನ್ಸ್ ಇಲ್ಲೂ ಇದೆ. This is set operations in SQL. Union, union all, intersection, minus. The set operators are available to combine information of similar type from one or more than one table ಅಂತ ಇದೆ. ಅಲ್ಲೂ ಹಾಗೆ ನೀವು ಫಾರ್ ಕಂಬೈನಿಂಗ್ ದಿ ಡೇಟಾ, ಫಾರ್ ಟೇಕಿಂಗ್ ಔಟ್ ದಿ ಕಾಮನ್ ಡೇಟಾ ಮತ್ತು ಲೆಫ್ಟ್ ಸೈಡ್ ಟೇಬಲಲ್ಲಿ ಇರೋಂಥ ವ್ಯಾಲ್ಯೂಸು ಅಥವಾ ಲೆಫ್ಟ್ ಸೈಡ್ ಸರ್ಕಲಲ್ಲಿ ಇರೋಂಥ ವ್ಯಾಲ್ಯೂಸ್ ಮಾತ್ರ ಡಿಸ್ಪ್ಲೇ ಆಗಬೇಕು, ಅಥವಾ ರೈಟ್ ಸೈಡ್ ಸರ್ಕಲಲ್ಲಿರೋ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗಬೇಕು. ಫಾರ್ ಎಕ್ಸಾಂಪಲ್ ಎ ಮೈನಸ್ ಬಿ ಅಥವಾ ಬಿ ಮೈನಸ್ ಎ ಯು ಅಂತ ಆಪ್ರೇಟರ್ ಯೂಸ್ ಮಾಡಿ ಮಧ್ಯ ಬಿ ಅಂತ ಹಾಕ್ತಿದ್ರಿ. ಆ ಯುನ ಉಲ್ಟಾ ಹಾಕಿದ್ರೆ ಎ ಇಂಟರ್ಸೆಕ್ಷನ್ ಬಿ ಅಂತ ಆಗ್ತಿತ್ತು. ಈ ರೀತಿ ನೀವು ಸ್ಕೂಲ್ ಲೆವೆಲ್ ಆಲ್ಜಿಬ್ರಾದಲ್ಲಿ ಯೂಸ್ ಮಾಡಿರ್ಬೋದು. ಸೇಮ್ ಅದೇನೇ ನಾವಿಲ್ಲಿ ಟೇಬಲ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಅದೇನೇ ಸೆಟ್ ಆಪ್ರೇಷನ್ಸ್ ಇನ್ SQL ಅಂತ. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಬೇಕಂದರೆ ಈ ವೆಬ್ಸೈಟ್ಗೆ ಹೋದರೆ studytonight.com ಇಲ್ಲೂ ಸೇಮ್ ಇದೆ. ನಿಮ್ಗೆ ಈಗ ನೆನಪಾಗಿರ್ಬೋದು. ಈ ರೀತಿ 2 ಸರ್ಕಲ್ಸ್ ಹಾಕಿ ಇಲ್ಲಿ ವ್ಯಾಲ್ಯೂಸ್ ಬರಿತಾ ಇದ್ರಿ. 1 2 3 4 ಸಮಥಿಂಗ್ ಅಂತ ಇಲ್ಲೂ ವ್ಯಾಲ್ಯೂಸ್ ಬರೀತಿದ್ರಿ. ಕಾಮನ್ ವ್ಯಾಲ್ಯೂಸು ಇನ್ನೊಂದು ಇದೇ ರೀತಿ ವೆನ್ ಡಯಾಗ್ರಾಮ್ ಹಾಕ್ಕೊಂಡು ಕಾಮನ್ ವ್ಯಾಲ್ಯೂಸ್ ಇಲ್ಲಿ ಬರಿತಾ ಇದ್ರಿ. ಎ ಮೈನಸ್ ಬಿ ಅಂತ ಕೇಳಿದ್ರೆ ಈ ಎಲಿಮೆಂಟ್ಸ್ ಎಲ್ಲ ರಿಜೆಕ್ಟ್ ಮಾಡಿ ಈ ಎಲಿಮೆಂಟ್ಸ್ ಮಾತ್ರ ಬರಿತಾ ಇದ್ರಿ. ಬಿ ಮೈನಸ್ ಎ ಕೇಳಿದ್ರೆ ಇಲ್ಲಿ ಎಲಿಮೆಂಟ್ಸ್ ರಿಜೆಕ್ಟ್ ಮಾಡಿ ಇಲ್ಲಿ ಎಲಿಮೆಂಟ್ಸ್ ಬರಿತಾ ಇದ್ರಿ. ಯೂನಿಯನ್ ಎ ಯು ಬಿ, ಎ ಯೂನಿಯನ್ ಬಿ ಅಂತ ಕೇಳಿದ್ರೆ ಈ ಎಲ್ಲ ಎಲಿಮೆಂಟ್ಸು ಕಂಬೈನ್ ಮಾಡಿ ಬರಿತಾ ಇದ್ರಿ ವೆನ್ ಡಯಾಗ್ರಾಮಲ್ಲಿ. ಸೇಮ್ ಅದನ್ನೇ ನಾವಿಲ್ಲಿ ಟೇಬಲ್ಸ್ಗೆ ಅಪ್ಲೈ ಮಾಡಿ ಯೂಸ್ ಮಾಡ್ತಿರೋಂತೆ ಸೆಟ್ ಆಪ್ರೇಷನ್ಸ್. ಈಗ ನಮ್ಮದು ಎಕ್ಸಾಂಪಲ್ ಇದೆಯಲ್ಲ, ಆ ವೆಬ್ಸೈಟ್ಗೆ ಹೋಗೋಣ. ಡೆಫಿನಿಷನ್ಸ್ ಇರುತ್ತೆ ಯಾವುದಾದ್ರೂ studytonight ಅಥವಾ whatisdbms.com ಇದರಲ್ಲಿ ಸಿಗುತ್ತೆ. ಇಲ್ಲಿ 2 ಟೇಬಲ್ಸ್ ಇದೆ ನೋಡಿ, ಟೇಬಲ್ ಎ ಮತ್ತು ಟೇಬಲ್ ಬಿ ಅಂತ. ಟೇಬಲ್ ಎನಲ್ಲಿ 3 ರೆಕಾರ್ಡ್ಸು, ಟೇಬಲ್ ಎನಲ್ಲಿ 3 ರೆಕಾರ್ಡ್ಸ್ ಇದೆ, ಟೇಬಲ್ ಬಿನಲ್ಲಿ 3 ರೆಕಾರ್ಡ್ಸ್ ಇದೆ. ಜಸ್ಟ್ ನೀವು ಕಾಮನ್ DML ಕಮಾಂಡ್ ಸೆಲೆಕ್ಟ್ ಕ್ವೇರಿ ಇದೆಯಲ್ಲ ಅದನ್ನು ಟೈಪ್ ಮಾಡಿ ಸೆಂಟರಲ್ಲಿ ಒಂದು ಕೀವರ್ಡ್ ಯೂನಿಯನ್ ಅಂತ ಕೊಟ್ಟರೆ ಸಾಕು. ಸೆಕೆಂಡ್ ಕ್ವೇರಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಇನ್ನೊಂದು ಟೇಬಲ್ಲು ದಟ್ ಈಸ್ ಬಿ ಅಂತ ಕೊಟ್ಟರೆ 2 ರೆಕಾರ್ಡ್ಸು ಕಂಬೈನ್ ಆಗಿ ಈ ರೀತಿ ಔಟ್ಪುಟ್ ಬರುತ್ತೆ ನೋಡಿ. ಸ್ಟಾರ್ಟಿಂಗು 3 ರೆಕಾರ್ಡ್ಸು ಫಸ್ಟ್ ಟೇಬಲ್ದು, ಆ 3rd ರೆಕಾರ್ಡೇ ಫಸ್ಟ್ ರೆಕಾರ್ಡ್ ಆಗಿ ರಿಪೀಟ್ ಆಗಿದೆ ಟೇಬಲ್ ಬಿನಲ್ಲಿ. ಸೊ ಕಾಮನ್ ಎಲಿಮೆಂಟ್ ಒಂದೇ ತಗೊಂಡು ಹಾಕ್ಕೊಂಡಿರೋದು. ಯೂನಿಯನ್ ಆಲ್ ಅಂದರೆ ಆ ಕಾಮನ್ ಎಲಿಮೆಂಟು ಸೇರಿ ಬರುತ್ತೆ.
ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಯೂನಿಯನ್ ಆಲ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ. ಹ್ಯಾರಿ ಅಂತ 2 ರೆಕಾರ್ಡ್ಸ್ ಇದೆ ವಿತ್ ರೋಲ್ ನಂಬರ್ 236. ಅದನ್ನು ಇಲ್ಲಿ ನೋಡೋಣ. ನಮ್ಮದು ರ್ಯಾಕಲಲ್ಲಿ ಹಾಕಿದ್ರೆ ನಾನು ಅದು ಟೇಬಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಅಂತ ನಂದು ಒಂದು ಟೇಬಲ್ ಇದೆ. ಇದರಲ್ಲಿ ಇಷ್ಟು ರೆಕಾರ್ಡ್ಸ್ ಇದೆ, ನೀವು ಇಲ್ಲಿ ನೋಡ್ಬೋದು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ, ಅದರಲ್ಲೂ ಇಷ್ಟು ರೆಕಾರ್ಡ್ಸ್ ಇದೆ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಯೂನಿಯನ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ, ಈ ಕ್ವೆರಿ ಕೊಡ್ತೀನಿ. ಈಗ ಎರಡೂ ಟೇಬಲಲ್ಲಿರೋ ಕಮ್ಯಾಂಡ್ಸು ವ್ಯಾಲ್ಯೂಸು ಕಂಬೈನ್ ಆಗಿ ನಮಗೆ ಬರಬೇಕು. ನೋಡಿ ಇಲ್ಲಿ 234, 235, 236, 237, 238. ಅದೇ ನಾನೀಗ ಸೇಮ್ ಅದೇ ಕ್ವೆರಿಲೇ ಯೂನಿಯನ್ ಆಲ್ ಅಂತ ಕೊಡ್ತೀನಿ. ನೋಡಿ, ಈಗ ಇನ್ನೊಂದು ರೆಕಾರ್ಡ್ ಜಾಸ್ತಿ ಆಗಿರುತ್ತೆ ಹ್ಯಾರಿ ಅಂತ. ಯಾಕಂದರೆ ಹ್ಯಾರಿ 236 ಎರಡೂ ಟೇಬಲಲ್ಲಿದೆ. ಆಲ್ ಅಂದಾಗ ಎಲ್ಲ ರೆಕಾರ್ಡ್ಸು ಬರುತ್ತೆ, ಯೂನಿಯನ್ ಅಂದಾಗ ಎಲ್ಲ ರೆಕಾರ್ಡ್ಸು ಬರುತ್ತೆ, ಬಟ್ ರಿಪೀಟ್ ಆಗಿದ್ರೆ ಇನ್ನೊಂದು ಟೇಬಲಲ್ಲಿ ಅದು ಬರಲ್ಲ, ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟು ಇಂಟರ್ಸೆಕ್ಟ್ ಅಂತ ಇದೆ. ಇದನ್ನು ಮಾಡಿದ್ದೀರಾ ಕಾಮನ್ ಎಲಿಮೆಂಟ್ ತಗೊಳ್ತಿದ್ರಿ. ಇಲ್ಲೇನಾಗುತ್ತೆ, ಕಾಮನ್ ರೋ ಇರುತ್ತಲ್ಲ ಟೇಬಲಲ್ಲಿ, ಅದು ರಿಟ್ರೀವ್ ಆಗುತ್ತೆ. ಅದನ್ನು ನೋಡೋಣ. ಸೇಮ್ ಕ್ವೇರಿಗೆ ನಾನು ಇಂಟರ್ಸೆಕ್ಟ್ ಅಂತ ವರ್ಡ್ ಹಾಕ್ತೀನಿ. ಇಂಟರ್ಸೆಕ್ಷನ್ ಅಂತ ಮಾಡ್ತಿದ್ರಲ್ಲ ವೆನ್ ಡಯಾಗ್ರಾಮ್ ಹಾಕಿ, ಸೇಮ್ ಅದೇ. ಕಾಮನ್ ಎಲಿಮೆಂಟ್ ಯಾವುದು? 236 ಹ್ಯಾರಿ ಅಂತ ಇತ್ತಲ್ಲ, ದಟ್ ಈಸ್ ದಿ ಕಾಮನ್ ಒನ್. ಅದೇ ಇಲ್ಲಿ ಬಂದಿರೋ ಅಂಥದ್ದು ನಿಮಗೆ. ನೆಕ್ಸ್ಟು ಮೈನಸ್ ಅಂತ ಇದೆ ನಿಮ್ಮ ಸಿಲೆಬಸ್ಸಲ್ಲಿ. ಮೈನಸ್ ಅಂದರೆ ಎ ಮೈನಸ್ ಬಿ ಅಂತ ತಗೋಬೋದು ನೀವು. ಈಗ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೈನಸ್ ಅಂತ ನಾನು ವರ್ಡ್ ಹಾಕಿದ್ರೆ ಇಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಟೇಬಲ್ ಡೇಟಾ ಅಂತ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಮೈನಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ. ನೋಡ್ತಾ ಇರ್ಬೋದು, 2 ರೆಕಾರ್ಡ್ ಬಂದಿದೆ. ಏನಕ್ಕೆ 2 ರೆಕಾರ್ಡ್ ಬಂದಿದೆ? ನಾವು ಟೇಬಲ್ ಎ ರೆಫರ್ ಮಾಡೋಣ, ಗೊತ್ತಾಗುತ್ತೆ ಏನಕ್ಕೆ 2 ರೆಕಾರ್ಡ್ ಬಂದಿದೆ ಅಂತ. ಇಲ್ಲಿ 3 ಇದೆ. 2 ರೆಕಾರ್ಡ್ ಏನಕ್ಕೆ ಬಂದಿದೆ ಅಂದರೆ ಓನ್ಲಿ ಎ ಎಲಿಮೆಂಟ್ಸ್. ಎ ಟೇಬಲಲ್ಲಿ ನೋಡಿ, ಎ ಟೇಬಲಲ್ಲಿ 234 ಮಾರ್ಕ್, 235 ಸ್ಟೀವ್, 236 ಹ್ಯಾರಿ ಅಂತ ಇದೆ. ನಂದು ಕ್ವೆರಿ ಏನಿತ್ತು, ನಾನು ಕೊಟ್ಟಿರೋ ಅಂಥದ್ದು ಲಾಸ್ಟ್ ರೆಕಾರ್ಡ್ ಅಬ್ಸರ್ವ್ ಮಾಡಿ 236 ಹ್ಯಾರಿ ಅಂತ ಇದೆ. ಇದು ನಾನು ಕೊಟ್ಟಿದ್ದು ಎ ಮೈನಸ್ ಬಿಗೆ, ದಿಸ್ ಒನ್. ಲಾಸ್ಟ್ ರೆಕಾರ್ಡ್ ಹೋಗಿದೆ 236 ಹ್ಯಾರಿ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿ ನೋಡೋಣ. ಏನಿದೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬಿನಲ್ಲಿ? ಇಲ್ಲೂ 236 ಹ್ಯಾರಿ ಅಂತ ಇದೆ. ಯಾವುದು ಕಾಮನ್ ಎಲಿಮೆಂಟ್ ಇತ್ತು ಅಂದರೆ ಬಿ ಟೇಬಲಲ್ಲಿ ಯಾವ ಎಲಿಮೆಂಟ್ಸ್ ಇತ್ತು ಅದು ಎ ಟೇಬಲಲ್ಲೂ ಪ್ರೆಸೆಂಟ್ ಆಗಿತ್ತು. ಅದನ್ನು ಡಿಸ್ಕಾರ್ಡ್ ಮಾಡಿ ಓನ್ಲಿ ಯುನಿಕ್ ವ್ಯಾಲ್ಯೂಸ್ ವಿಚ್ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಟೇಬಲ್ ಎ, ಅದು ಮಾತ್ರ ನಮಗೆ ಈ ಮೈನಸ್ ಇದೆಯಲ್ಲ ಈ ಕ್ವೇರಿನಲ್ಲಿ ಸಿಕ್ಕಿರೋ ಅಂಥದ್ದು. ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಹಿಯರ್. ನೋಡಿ,
ಸೊ ಈ ಮೂರೂ ನಿಮ್ಮ ಸಿಲೆಬಸ್ಸಲ್ಲಿರೋಂಥದ್ದು. ಯೂನಿಯನ್ ಆಲ್ ಅಂತ ಸ್ಪೆಸಿಫೈ ಮಾಡಿಲ್ಲ ಸಿಲೆಬಸ್ಸಲ್ಲಿ, ಬಟ್ ಅದನ್ನು ನೀವು ಬರ್ಕೋಬೋದು, ಈಸಿ ಇದೆ. ಸೆಟ್ ಆಪ್ರೇಷನ್ಸು, ದಿಸ್ ಆರ್ ಆಲ್ ದಿ ಸೆಟ್ ಆಪ್ರೇಷನ್ಸ್. ಯೂನಿಯನ್, ಯೂನಿಯನ್ ಆಲ್, ಇಂಟರ್ಸೆಕ್ಟ್ ಮತ್ತು ಮೈನಸ್.